ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ತೆ. ಇದು ದೀಪಾವಳಿ ಹಬ್ಬ ಲಾವಾಗಿರುತ್ತೆ. ಬೆಂಗಳೂರಿಂದ ಹೋಗ್ತಾ ಇದ್ದೆ, ನನ್ನ ಮಗ ಹಸು ಆಗ್ತಾಯಿದೆ ಅಂದ. ಅದಕ್ಕೋಸ್ಕರ ವೆಂಕಟಗಿರಿ ಕೋಟೆ ಹತ್ರ ನಿಲ್ಲಿಸ್ಬಿಟ್ಟು ಒಂದು ಹೋಟ್ಲಿಗೆ ಹೋಗಿದ್ವಿ ತಿನ್ನೋಕ್ಕೆ. ಅಲ್ಲಿ ನೋಡಿ ಎಷ್ಟು ತೀಟೆ ಮಾಡ್ತಾಯಿದ್ದಾನೆ ಅಂತ, ಏನು ಬೇಕು ಏನು ಅಂತ ಕೇಳ್ತಾಯಿದ್ರೆ ರೋಡಲ್ಲಿರೋ ಬಸ್ಸುಗಳು ಕಾರುಗಳೆಲ್ಲ ನೋಡಿಕೊಂಡು ಆಟಾಡ್ತಾ ಇದ್ದಾನೆ. ಇದೆಲ್ಲ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಮುಂದೆ ಇವರು ದೊಡ್ಡವರಾದಮೇಲೆ ಇಂಥ ವೀಡಿಯೋ ತೆಗೆದುಬಿಟ್ಟು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರು, ಇಲ್ಲ ಯಾವುದನ್ನ ಫೋನಲ್ಲಿ ರೆಕಾರ್ಡ್ ಮಾಡಿ ಇಕ್ಕಿದ್ರು ಅವೆಲ್ಲ ಹೊರಟೋಗುತ್ತೆ. ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಿದ್ರೆ ಹಂಗೆ ಇರುತ್ತೆ. ನೋಡಿ, ದೋಸೆ ಬೇಕು ನನಗೆ ದೋಸೆ ಅಂತ ಕೇಳ್ತಾ ಇದ್ದಾನೆ. ಏನು ಬೇಕು ಅಂತ ಕೇಳಿದರೆ ದೋಸೆ ಅಂತ ಕಿರ್ಚ್ತಾ ಇದ್ದಾನೆ. ನೋಡಿ, ಏನು ಬೇಕು? ದೋಸೆ ಬೇಕು. ಮತ್ತು ನಾವು ಸಾಯಂಕಾಲ ದೀಪಾವಳಿ ಹಬ್ಬಕ್ಕೆ ನಾವು ಪೂಜೆ ಮಾಡ್ತೀವಿ. ದಸರಾ ಹಬ್ಬಕ್ಕೆಲ್ಲ ಪೂಜೆ ಮಾಡಲ್ಲ, ಒಂದೊಂದಾಗಿ ಪೂಜೆ ಮಾಡಿದ್ದೀವಿ. ನೋಡಿ, ದೇವಸ್ಥಾನ ಹತ್ರನೇ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ಆ ಕ್ಲಿಪ್ ತೆಗ್ದಿಲ್ಲ, ಅದಕ್ಕೋಸ್ಕರ ತೆಗ್ದಿದ್ದೀವಿ. ನೋಡಿ, ಒಂದೊಂದು ಬರ್ತಾಯಿದೆ. ಇದಕ್ಕೆಲ್ಲ ಇವತ್ತು ಪೂಜೆ ಮಾಡಿಬಿಟ್ಟು ಮನೆ ಹತ್ರ ತಗೊಂಬಂದು ಮತ್ತೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಒಂದೊಂದು ರೌಂಡ್ ಎಲ್ಲ ಹೋಗ್ಬಿಟ್ಟು ತಗೊಂಬಂದು ನಿಲ್ಲಿಸ್ತಾ ಇದ್ದಾರೆ ಮನೆ ಹತ್ರ. ಒಂದೊಂದಾಗಿ ಲಾಸ್ಟಲ್ಲಿ ಕಾರ್ ಬಂತು, ಅದನ್ನು ಸೈಡ್ಗೆ ಹಾಕ್ಬಿಟ್ಟು ನಿಲ್ಲಿಸ್ತವ್ರೆ. ಮತ್ತು ಪಟಾಕಿ ಇತ್ತು, ಪಟಾಕಿ ಅಂಟಿಸೋಣ ಅಂತ ಹುಡುಗರೆಲ್ಲ ಕೂಗ್ತಾಯಿದ್ರು. ಅದಕ್ಕೆ ಪಟಾಕಿ ಅಂಟಿಸೋಕ್ಕೆ ನಮ್ಮ ಅಣ್ಣನ ಮತ್ತು ನಮ್ಮ ತಮ್ಮ ಇಬ್ಬರು ಬಂದಿದ್ರು. ಅವರು ಚೆನ್ನಾಗಿ ಪಟಾಕಿ ಅಂಟಿಸ್ತಾಯಿದ್ರು. ನೋಡಿ, ನಾನು ಇದನ್ನು ವೀಡಿಯೋ ತಗೊತಾ ಇದ್ದೆ. ಈ ಥರ ಚೆನ್ನಾಗಿರುತ್ತಲ್ಲ ರಾತ್ರಿ ಹೊತ್ತು ಕಲರ್ಫುಲ್ಲಾಗಿ ಅಂತ. ಡಮಿಲ್ ಡಮಿಲ್ ಅಂತ ಬರ್ತಾ ಸೌಂಡು. ರೆಡಿ ಮಾಡಿದ್ರು. ನೋಡಿ, ಇದು ನಮ್ಮ ಕಡೆ ಕೆಲಸ ಮಾತಾಡ್ತಾರೆ. ಮಾರನೇ ದಿವಸ ಅಂತ ಮತ್ತೆ ನಮ್ಮ ಮಕ್ಕಳು ಬೆಳಿಗ್ಗೆ ನೀರಲ್ಲಿ ಆಟ ಆಡ್ತಾಯಿದ್ರು. ಅದನ್ನು ಸ್ವಲ್ಪ ಹೊತ್ತು ತಗೊಂಡು ಮತ್ತೆ ಸಾಯಂಕಾಲ ಈಶಾಗೆ ಹೋಗೋಣ ಅಂತ ಈಶಾಗೆ ಹೋಗ್ತಾಯಿದ್ದೀವಿ. ಅದು ಎಂಟ್ರೆನ್ಸು ನೋಡಿ, ಬೆಟ್ಟ ಮಧ್ಯದಲ್ಲಿ ಈಶಾ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು. ಇನ್ನೂ ಒಂದ್ಸತಿ ಹೋಗೋಣ ಅನಿಸ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹೋದರೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಬರ್ಬೋದು. ನೋಡಿ, ನಿಲ್ಲಿಸ್ಬಿಟ್ಟು ಕೇಳ್ತಾಯಿದ್ವಿ, ವಾಟರ್ ತಗೊಂಡು ಮತ್ತೆ ಎಷ್ಟು ದೂರ ಏನು ಅಂತ ಕೇಳ್ತಾಯಿದ್ವಿ. ಇದು ಬೆಟ್ಟ ಹಿಂದೆ ಅಂತ ಹೇಳ್ತಾಯಿದ್ರು. ಸ್ವಲ್ಪ ಮುಂಚೆನೇ ಬಂದುಬಿಟ್ಟಿದ್ವಿ, ಅದಕ್ಕೆ ಇನ್ನೂ ಸ್ವಲ್ಪ ಲೈಟಿಂಗ್ ಶೋಗೆ ಟೈಮ್ ಇದೆ ಅಂತ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಅಂತ ನೋಡಿದ್ವಿ. ಅಲ್ಲಿ ಈಶಾ ಫೌಂಡೇಶನಿಂದ ನೋಡಿದ್ರೆ ಅಲ್ಲಿ ಗೋಪುರ ಕಾಣಿಸುತ್ತೆ ಬೆಟ್ಟಕ್ಕೆ ಪಕ್ಕದಲ್ಲಿ. ನೋಡೋಕ್ಕಂತೂ ಈ ದೇವಸ್ಥಾನ ಸಾಕಾಗಿದೆ. ನರಸಿಂಹಸ್ವಾಮಿ ದೇವಸ್ಥಾನ. ಯಾರೂ ಇರಲ್ಲ, ನಾವೇ ಇದ್ದಿದ್ದು ಫ್ಯಾಮ್ಲಿ ಅಂತ ಹೋಗಿದ್ದಿದ್ದು. ಚೆನ್ನಾಗಿ ನಕ್ಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲಿರೋ ಇದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ನೋಡಿ, ಎಷ್ಟು ಚೆನ್ನಾಗಿತ್ತು ಅಂತ. ಆ ಕಡೆ ಈ ಕಡೆ ಮರಗಳು, ಮಧ್ಯದಲ್ಲಿ ಮೆಟ್ಲು, ಸಿನಿಮಾ ಶೂಟಿಂಗ್ಗೆ ಆ ಥರ ಸೀರಿಯಲ್ ಶೂಟಿಂಗ್ ಆದರೆ ಸಖತ್ತಾಗಿರುತ್ತೆ ಈ ದೇವಸ್ಥಾನ. ಬರೀ 10 ನಿಮಿಷನೇ ಅಷ್ಟೇ ಈಶಾ ಫೌಂಡೇಶನಿಂದ.
ನಮಗೆಲ್ಲ ಇಲ್ಲೇ ಇರಿಸ್ಬಿಡೋಣ ಅಂತ ಅಷ್ಟು ಚೆನ್ನಾಗಿತ್ತು. ನಾನು ವೀಡಿಯೋ ತೆಗಿತಾಯಿದ್ದೆ, ಇವರೆಲ್ಲ ನನ್ನ ಕಾಲು ಎಳಿತಾಯಿದ್ರು. ಹೊಸ್ದಾಗಿ ವೀಡಿಯೋ ಮಾಡ್ತೀವಲ್ಲ, ಅದಕ್ಕೋಸ್ಕರ ಮತ್ತು ಫೋಟೋಗೊಂದು ಸ್ಟಿಲ್ ಕೊಟ್ಟರು. ನೋಡೋಕ್ಕೆ ಮಧ್ಯದಲ್ಲಿ ಇದೆ ದೇವಸ್ಥಾನ, ಬೆಟ್ಟ ಫುಲ್ಲು ಬೆಟ್ಟ ಮಧ್ಯದಲ್ಲಿ ದೇವಸ್ಥಾನ. ಅದು ಗೋಪುರ ಎಷ್ಟು ಚೆನ್ನಾಗಿದೆಯೋ ಗೋಪುರ ನೋಡೋಕ್ಕೂ. ಆ ಕಡೆ ಈ ಕಡೆ ಗೋಡೆ ಕಟ್ಟಿದ್ರು. ಒಳಗಡೆ ಹೋಗಿದ ತಕ್ಷಣ ಒಂಥರ ಮನಸ್ಸೆಲ್ಲ ನೆಮ್ಮದಿ ಅನಿಸ್ತು. ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ಅಷ್ಟು ಚೆನ್ನಾಗಿತ್ತು ದೇವಸ್ಥಾನನೂ. ಯಾರು ಇರಲ್ಲ, ಯಾರು ಕಿರ್ಚಾಡೋದು ಏನೂ ಇರಲಿಲ್ಲ. ಕ್ರೌಡು ಅಂಥದ್ದೇನೂ ಇರಲಿಲ್ಲ. ನೋಡಿ ಇಲ್ಲಿ ಗಣಪತಿ ಮೂರ್ತಿ ಮತ್ತು ಇಲ್ಲಿ ದೀಪಗಳು, ಇಲ್ಲೊಂದು ದೇವ್ರ ಮೂರ್ತಿ. ಮತ್ತು ಅದು ಮುಗಿಸ್ಕೊಂಡು ಮತ್ತೆ ಈಶಾ ಫೌಂಡೇಶನ್ಗೆ ಹೋದ್ವಿ. ಇನ್ನೂ ಟೈಮ್ ಇದೆ ಅಂತ ಮಕ್ಕಳೆಲ್ಲ ಎಲ್ಲ ಆಟ ಆಡ್ತಾಯಿದ್ರು. ಅವ್ರಿಗೂ ಚೆನ್ನಾಗಿದೆ ಈ ಥರ ಕರ್ಕೊಂಬಂದಿರೋದಕ್ಕೆ. ಮಾಡಿ ಸುತ್ತ ಬೆಟ್ಟ, ಮಧ್ಯದಲ್ಲಿ ಶಿವ, ಎಷ್ಟು ಚೆನ್ನಾಗಿದೆ. ಯಾವಾಗ ಈ ಥರ ಹೋಗ್ತಾಯಿದ್ರು ಮನಸ್ಸಿಗೆಲ್ಲ ನೆಮ್ಮದಿ ಅನಿಸುತ್ತೆ. ಅದು ಫ್ಯಾಮ್ಲಿ ಜೊತೆ ಹೋದರೆ ನೋಡಿ ರೀಲ್ಸ್ಗಳೆಲ್ಲ ಮಾಡ್ತಾಯಿದ್ರು. ಮತ್ತೆ ಹತ್ರ ಹೋಗಿ ದೇವ್ರನ್ನ ವೀಡಿಯೋ ತೆಗೆದೆ. ನಾವು ಹೋದಾಗ ಶೂಲ ಮತ್ತು ನಂದಿ ಏನೂ ಇರಲಿಲ್ಲ. ಹೊಸ್ದಾಗಿ ಇನ್ನೂ ಕಟ್ತಾಯಿದ್ರು ಆವಾಗ ನಾವು ಹೋಗಿದ್ದಿದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಓಟ ಆಡಿಕೊಂಡು ಸ್ವಲ್ಪ ಫೋಟೋಗಳು ತಗೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಮತ್ತೆ ಇನ್ನು ಸ್ವಲ್ಪ ದೇವ್ರ ಹತ್ರ ಹೋಗಿ ಅದು ವೀಡಿಯೋ ತಗೊಂಡು ಮತ್ತು ಫೋಟೋಗಳು ತಗೊಂಡು ಎಲ್ಲರೂ ಒಬ್ಬೊಬ್ರಿಗೂ ಒಂದೊಂದು ಫೋಟೋ ತಗೊಂಡು ಇದು ನಾನು ತೆಗಿತಾಯಿದ್ದೀನಿ ವೀಡಿಯೋ. ಎಲ್ಲರೂ ಒಂದೇ ಹತ್ರ ಇಡ್ಸ್ಮೇಲೆ ಈ ವಿಡಿಯೋ ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತು ರಾತ್ರಿ ಕತ್ತಲಾಯಿತು, ಸ್ವಲ್ಪ ಲೈಟಿಂಗ್ ಶೋ ಆರಂಭ ಆಗುತ್ತೆ ಅನ್ನೋವಾಗ ನಾನು ವೀಡಿಯೋ ಕಟ್ ಮಾಡಿದೆ. ಲೈಟಿಂಗ್ ಶೋ ಎಲ್ಲ ನಾನು ವೀಡಿಯೋ ತೆಗಿಲಿಲ್ಲ, ಸ್ವಲ್ಪ ನೋಡಿ ಎಂಜಾಯ್ ಮಾಡೋಣ ಅಂತ. ಇನ್ನೊಂದು ಸರ್ತಿ ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನು ತೆಗ್ದು ಹಾಕೋಣ ಅಂತ. ಇನ್ನೊಂದು ಸರ್ತಿ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಖಂಡಿತ ವೀಡಿಯೋ ಲೈಟಿಂಗ್ ಶೋನೇ ಹಾಕ್ತೀನಿ. ನೋಡಿ ರಾತ್ರಿ ಎಲ್ಲ ನೋಡಿ ಸ್ವಲ್ಪ ಫೋಟೋಗಳು ತಗೊಂಡು ಬಂದ್ವಿ. ನನ್ನ ಫೋಟೋಗಳು ಇದೆ, ನಾನು ವೀಡಿಯೋದಲ್ಲಿ ಜಾಸ್ತಿ ಕಾಣಿಸಿಲ್ಲ, ಫೋಟೋಗಳಲ್ಲಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ.